ನನಗೆ ಸಿಂಪಲ್ ಆಗಿತ್ತು. ನಾವು Yeah. ಸ್ಟಾರ್ ಜೊತೆ ಗೆದ್ದಾಗ ಒಳ್ಳೆ ಬೌಲಿಂಗ್ ಯೂನಿಟ್ ಬೇಕೇ ಬೇಕು ಚಾಂಪಿಯನ್ಶಿಪ್ ಆಗೋಕ್ಕೆ. ಅದಕ್ಕೋಸ್ಕರ ಅದ್ರ ಮೇಲೆ ಜಾಸ್ತಿ ಒತ್ತನ್ನು ಹಾಕಿರೋದು. ಅಂಡ್ ನೀವು ಹೇಳ್ಬೋದು ಜಿ ಅವ್ರು ಇಲ್ಲ ಅಂತ, ಬಟ್ ಅದರ ಅವಶೇಷ ಅವರ DNA ಇನ್ನೂ ಇದೆ. ಈಗ ನಾಯರ್ ಅವರೇ ಅಲ್ಲಿ ಹೆಡ್ ಕೋಚ್ ಆಗಿರೋದು. ಸೊ ಆ ಫ್ಲೆಕ್ಸಿಬಿಲಿಟಿ ಯಾವ ರೀತಿ ಸುನಿಲ್ ನಾರಾಯಣ್ ಓಪನರ್ ಕಳಿಸೋದನ್ನು ಕ್ಲಿಕ್ ಆಯ್ತು, ಅದೇ ರೀತಿ ಏನೋ ಎಕ್ಸ್ಪೆರಿಮೆಂಟ್ ಈ ಸೀಸನ್ ಕ್ಲಿಕ್ ಆಗ್ಬೋದು ಅನ್ನೋದು ಯೋಚನೆ. ಓಕೆನಾ? ಸೊ ನೀವು ನೋಡಿದ್ರೆ ಕ್ಯಾಮ್ರನ್ ಗ್ರೀನ್ ಬೇಕೇ ಬೇಕು ಸ್ಟೆಬಿಲಿಟಿ. 11 ಹಾಕು ನಿಂದು. ಫಸ್ಟ್ ಇದು ಹೇಳ್ಬಿಡ್ಲಾ, ಆಮೇಲೆ ಹಾಕ್ಲಾ? ಇಲ್ಲ, ಈಗ ಏನ್ ತಗೊಂಡಿ ಅಂತ ನಿಂಗೆ ಗೊತ್ತು. 11 ಹೇಳ್ಬಿಡಿ ನನ್ಗೆ, ಯಾರ್ಯಾರು ಫಿಟ್ ಮಾಡ್ತಾರೆ. ಸುನಿಲ್ ನಾರಾಯಣ್ ಓಪನ್, ವೆಂಕಟೇಶ್ ಅಯ್ಯರ್ ಜೊತೆ ಅಲ್ಲಿ ಫ್ಲೆಕ್ಸಿಬಲ್ ಇದೆ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅಂಕರೇಶ್ ರಘುವಂಶಿ ನೋಡ್ತೀನಿ, ಅವ್ರ ಫಾರ್ಮ್ ಏನಿದೆ ನೋಡ್ತೀನಿ ಆಯ್ತಾ. ಅಯ್ಯರ್, ಅಜಿಂಕ್ಯ ರಾಣೆ ಇರ್ಲೇಬೇಕು. ನಂಬರ್ 4 ಕ್ಯಾಮ್ ಗ್ರೀನ್, ನಂಬರ್ 5 ಜೇಮಿ ಸ್ಮಿತ್. ಓಕೆ ಓಕೆ. ಅಂಡ್ ಸರ್ಫರಾಜ್ ಖಾನ್ ನಂಬರ್ 6. ಓಕೆ. 7 ರಿಂಕು, ರಾಣಾ, ವೈಭವ್, ವರುಣ್, ಡಫಿ. ರಾಮನ್ ಪವಲ್ಗೆ ಅವಕಾಶ ಇಲ್ವಾ? ಸದ್ಯಕ್ಕೆ ಬೇಡ. ಅನುಕೂಲ್ ರಾಯ್ ಚೆನ್ನಾಗಿ ಆಡಿದ್ದಾರೆ ಕರ್ನಾಟಕ ಮೇಲೇನೆ. ಇನ್ಫ್ಯಾಕ್ಟ್ ಅದೇ ನೋಡ್ಕೋತೀನಿ ಅವಕಾಶ, ಅದನ್ನೇ ಹೇಳ್ತಾ ಇದೀನಿ. ಪ್ರಾಪರ್ ಆಗಿ ಒಂಥರ ಹೇಗೆ ಆಪ್ಷನ್ಸ್ ಇದೆ ನಂದು. ನೀವು ಇದು ಪೇಸ್ ಆಪ್ಷನ್ ನೋಡಿ, ಸ್ಪಿನ್ ಆಪ್ಷನ್ ನೋಡಿ. ನನ್ನ ಇಂಪ್ಯಾಕ್ಟ್ ಪ್ಲೇಯರ್ ನಿಜವಾಗ್ಲೂ ಇಂಪ್ಯಾಕ್ಟ್ ಮಾಡ್ತಾರೆ. ಹೆಸರಿಗೆ ಯಾರದು? ಯಾರು ಕರೆಸ್ಕೋತೀನಿ ಅವ್ರನ್ನ. ನೀನು ಫಿನಾಲೆನ್ನು ಆಸ್ ಓಪನರ್ ಆಗಿ ಇಟ್ಕೊಂಡಿದ್ಯಾ? ಕರೆಕ್ಟ್, ಅದೊಂದು ಆಪ್ಷನ್ ಇಟ್ಕೊಂಡಿದ್ದೀನಿ ನಾನು. ಈ ವೈದ್ಯುಲ ಸದ್ರಾನ್ ಏನ್ ತಗೊಂಡ್ಬಿಡ್ಯಾ ನೀನು? ಅದು ನಾನು ಯೋಚನೆ ಮಾಡ್ತಾ ಇದ್ದೆ, ಬೇರೆ ಯಾರು ಪಿಕ್ ಮಾಡಿಲ್ಲ. ಸ್ಪಿನ್ನರ್ ಒಂಥರ ಎಕ್ಸ್ ಫ್ಯಾಕ್ಟರ್ ತರ ಹಾಕೋದಾ ಅಂತ ಒಂದು ಯೋಚನೆ ಅಷ್ಟೇ. ಓಕೆ. ಕಾರ್ತಿಕ್ ಶರ್ಮಾ ಒಳ್ಳೆ ಬೈ. ಕಾರ್ತಿಕ್ ಶರ್ಮಾ ಒಳ್ಳೆ ಬೈ. ಕಾರ್ತಿಕ್ ಶರ್ಮಾ ಅವ್ರ ಮೇಲೆ ಕಂಡಿತ್ತು. ಅವರ ವಿಕೆಟ್ ಕೀಪರ್ ಬೇಕಿತ್ತು, ಭಾರತೀಯ ಡೊಮೆಸ್ಟಿಕ್ ವಿಕೆಟ್ ಕೀಪರ್ ಒಬ್ರು. ಅಂಡ್ ಒಳ್ಳೆ ಫಾರ್ಮ್ ಇದ್ದಾರೆ, 160+ ಸ್ಟ್ರೈಕ್ ರೇಟ್ ಇದೆ ಅವ್ರದ್ದು, ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ. ಸೊ ಅವ್ರು ಕೂಡ ಒಂದು ಆಪ್ಷನ್ ಇಟ್ಕೊಂಡಿದ್ದೀನಿ ನಾನು. ಅಂಡ್ ವೈದ್ಯುಲ ಸದ್ರಾನ್ ಅದು ಮುಂಚೆನೆ ಕ್ಲಿಕ್ ಮಾಡ್ಬಿಟ್ಟೆ ನಾನು. ಆಕ್ಚುಲಿ ಬ್ರೇಸ್ವೆಲ್ ಅವ್ರ ಮೇಲೆಲ್ಲ ಫೋಕಸ್ ಮಾಡೋಣ ಅಂತ ಇದ್ದೆ. ನಮ್ ಚೆನ್ನೈಗೆ ಸಿಗೋ ಅಲ್ಲಿ ಅಡ್ಡ ಬರೋಣ ಅಂತ ಇದ್ದೆ ನಾನು. ಬ್ರೇಸ್ವೆಲ್ ಬೇಕಾಗಿತ್ತು, ಬಟ್ ಅದಾಗಿಲ್ಲ.